SP ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಯಾರಿಗೆ ಇವರು ಮುಖ್ಯ ಇಂಜಿನಿಯರ್ಗೆ ಮೆಸೇಜ್ ಹಾಕ್ಸಿ ಸರ್. ಹೇಳಿದ್ರು ASC ಅವ್ರಿಗೆ ಅಷ್ಟು ರಿಕ್ವೆಸ್ಟ್ ಮಾಡಿ ಮನವಿ ಪತ್ರವನ್ನು ಕೊಟ್ಟು ಅವ್ರಿಗೆ ಅಷ್ಟು ಕೊಡ್ಸರಿ ಕೂತು ಸೌಹಾರ್ದಯುತ ಚರ್ಚೆ ಮಾಡಿ ನಾನು ಕರೆಸ್ತೀನಿ ಅಂತ ಹೇಳಿದ್ರು. ಮೇಲಾಗಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿದ್ದೀನಿ, ದಯಮಾಡಿ ಈ ಚಳವಳಿಗೆ ಬರಬೇಕು ಮಾನ್ಯ ಮುಖ್ಯ ಇಂಜಿನಿಯರು ಮತ್ತೆ ಯಾರೋ DC ಅವ್ರು ಬರಬೇಕು ಅಂತ. DC ಅವರು ಹೊನ್ನಾಳಿ ಅವಳಿ ತಾಲೂಕಿನ ಯಾವ ಸಮಸ್ಯೆನ ರೈತನ ಕರೆದು ಮಾತಾಡಿದ್ದಾರೆ ಹೇಳಿ? ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಯಾವ ಸಮಸ್ಯೆಗೆ ರೈತರನ್ನ ಕರೆದು ಮಾತಾಡಿದ್ದಾರೆ? ದಯಮಾಡಿ ಅದಕ್ಕೆ ನಾವು ಬಂದಿದ್ದೀವಿ. ಇವತ್ತು ASC ಅವರು ಇದ್ದಾರೆ ಅಂದ್ರೆ ASC ಅವರು ಇಲ್ಲ. ಏನಿದು ರೈತರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ನಾವು ಆಟ ಆಡೋರ? ಮತ್ತೆ ಯಾಕೆ ಉದ್ವಿಗ್ನ ಪರಿಸ್ಥಿತಿ? ರೈತರು ಯಾಕೆ ಆವೇಶಕ್ಕೆ ಒಳಗಾಗ್ತಾರೆ ಹೇಳಿ ನೋಡೋಣ. ಕಳೆದ 1 ವಾರ 10 ದಿನದಿಂದ ಮನವಿ ಮಾಡಿದ್ದೀವಿ. ಸನ್ಮಾನ್ಯ ASC ಸಾಹೇಬ್ರೆ, ನೀವು ಹೆಡ್ ಕ್ವಾರ್ಟರ್ ಇರಬೇಕು, ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿನ ಕೊಟ್ಟು ತಾವು ಅಲ್ಲಿ ಇರಂಗ್ ಮಾಡಿ, ನಿಮ್ಮ ಮುಖ್ಯ ಇಂಜಿನಿಯರ್ ಇದಕ್ಕೆ ಸಂಬಂಧಪಟ್ಟವ್ರು ಇರಬೇಕು. ನಾವು ಇವತ್ತು ದಿಢೀರ್ನ ಬಂದಿಲ್ಲಿ ಕೂತಿಲ್ಲ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಎಲ್ಲರ ಸಮಯ ಹಾಳಾಗಬಾರ್ದು ಅಂತೇಳಿ 1 ಗಂಟೆನಾರು ಬಿಡು ಮಾಡ್ಕೊಂಡು ಹೋಗಿ ಅಂತ ಮನವಿ ಮಾಡಿದ್ದೀವಿ. ಹಾಗಾದ್ರೆ ನಮಗೆ ಕೆಲಸ ಇಲ್ವಾ? ನಾವು ಕೆಲಸ ಇಲ್ದವ್ರು ಹಂಗಾರೆ? ದಯಮಾಡಿ ನಾವು ಮನವಿ ಮಾಡ್ತೀವಿ ಸರ್, ನಿಮ್ಮ ಜವಾಬ್ದಾರಿ ಕಳ್ಕೊಳ್ಳಿ ಸರ್. ನಿಮ್ಮ SP ಮುಖಾಂತರ ಅವ್ರಿಗೆ ಮೆಸೇಜ್ ಹಾಕಿ ನಿಮ್ಗೆ ಕಳ್ಕೊಳ್ಳಿ. ನಾವು ಯಾವ ಕಾರಣಕ್ಕೂ ಸರ್ ನೋಡಿ ಹೇಳ್ತೀವಿ, 1 ನಿಮಿಷ, ನೀವು ಕರ್ತಿಲ್ಲ ಅಂದರೆ ಇಲ್ಲಿ ಅಹೋರಾತ್ರಿ ಧರಣಿ ಪ್ರಾರಂಭ ಆಗತ್ತೆ. ಶಾಂತಿಯುತವಾದಂಥ ಅಹೋರಾತ್ರಿ ಧಾರಣೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ವಿನಂತಿ ಮಾಡಿ.
ಸರ್ ಬೇಡ, ದಯಮಾಡಿ ನೀವ್ಯಾರು ಬೇರೆರಲ್ಲ. ನಾವು ರೈತರು ಸ್ವಲ್ಪ ಓದಿಲ್ಲ, ಬೆಸ ಹೊಡಿತಾ ಇದೀವಿ. ನಮ್ಮ ಮನೆಯಲ್ಲಿ ನೀವು ಸ್ವಲ್ಪ ಬುದ್ಧಿವಂತರಾಗಿದ್ದೀರಿ, ಸರ್ಕಾರಿ ನೌಕರಿ ಸಿಕ್ಕಿದೆ, ನೀವು ನಮ್ಮ ಅಣ್ಣ ತಮ್ಮಂದಿರು, ನೀವು ಚೆನ್ನಾಗಿರಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ. ರೈತ ಸಂಘದ ರಾಜ್ಯಾಧ್ಯಕ್ಷರು ನೀವು ಇದುವರೆಗೂ AC ಸರ್ ಕರೆಸಿ ಅಂತ ಹೇಳ್ಬಿಟ್ಟು ತಮ್ಮ ಮನವಿಯಲ್ಲಿ ಕೋರ್ಕೊಂಡಿದ್ದೀರಿ. ದಯವಿಟ್ಟು AC ಸರ್ 11 ಗಂಟೆವರೆಗೂ ಹೆಡ್ ಕ್ವಾರ್ಟರ್ಲೇ ಇದ್ದರು. DC ಆಫೀಸಿಂದ ಇವತ್ತು 3ವರೆಗೆ ಹೊನ್ನಾಳಿ ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣದ ಬಗ್ಗೆ ತುರ್ತಾಗಿ ಸಭೆ ನಡೆಸಿ ಇವತ್ತು 3ವರೆಗೆ ಸರ್ಕಾರದ ಹಂತದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿತ್ತು. ಆಗಿದ್ದ ಸಂದರ್ಭದಲ್ಲಿ AC ಅವ್ರನ್ನ ಮತ್ತು ತಹಸೀಲ್ದಾರ್ ಅವ್ರನ್ನ ಹೊನ್ನಾಳಿ ಅವ್ರನ್ನ ಮೀಟಿಂಗಿಗೆ ಕರೆಸಿದ್ದಾರೆ. ನಾನು ಈಗೇನು ನೀವು ಅವ್ರು ಕರೆಸಲೇಬೇಕು ಅಂತ ಹೇಳ್ತಾ ಇದ್ದಾರೆ, ಇದನ್ನು ನಾನು ಅವ್ರಿಗೆ ದೂರವಾಣಿ ಅವರಿಗೆ ಮುಟ್ಟಿಸ್ತೇನೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ನೀವು ಈಗ ಹೇಳ್ತಾ ಇದ್ರಿ, ದಯಮಾಡಿ ಕಳೆದ 1 ವಾರದಿಂದ ಸನ್ಮಾನ್ಯ ಗೌರವಾನ್ವಿತ AC ಅವ್ರ ಜೊತೆ ಚರ್ಚೆ ಮಾಡಿದ್ವಿ, ತಹಶೀಲ್ದಾರ್ ಜೊತೆ ಚರ್ಚೆ ಮಾಡಿದ್ವಿ, DC ಅವ್ರನ್ನ ಇಲ್ಲಿ ಕರ್ಸ್ಕೋಬೋದಲ್ಲ. ಇಡೀ 2 ತಾಲೂಕಿನ ರೈತ ಬಂಧುಗಳು ಸಮಸ್ಯೆ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ಇಂಥ ಒಂದು ಎಲ್ಲ ಹಳ್ಳಿಗಳಿಂದ ನಾವು ರೈತ ಬಂಧುಗಳು ಬಂದಿದ್ದೀವಿ. ಇವತ್ತು ಅವ್ರಿಗೆ ಗೊತ್ತಿದ್ದು ಕೂಡ ಹೋಗಿದ್ದಾರೆ. ಅವರು ಒತ್ತಡದ್ದು ನಾನು ಪ್ರಶ್ನೆ ಮಾಡಲ್ಲ. ನಮ್ಮ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಾವೆಲ್ಲ ಯಾಕೆ ಬರಬೇಕಾಗಿತ್ತು? ಪೊಲೀಸ್ ವ್ಯವಸ್ಥೆಗೆ ಇವ್ರಿಗೆ ನಿಮ್ಮ ಅಧಿಕಾರಿಗಳಿಗೆ ಕಾರ್ ಇದೆ, ವ್ಯವಸ್ಥೆ ಇದೆ, ಎಲ್ಲ ಇದೆ. ಕಾರ್ಯಕ್ರಮ ಸಂಜೆ ಇಲ್ಲ ಬೆಳಗ್ಗೆ ಮಾಡ್ಕೊಂಡು ಇಲ್ಲಿ ಬರ್ಬೋದಾಗಿತ್ತು ನೋಡಿ. ಇದನ್ನು ಪೋಸ್ಟ್ಪೋನ್ ಮಾಡಿ, ನಾಳೆ ಪೋಸ್ಟ್ಪೋನ್ ಮಾಡಿ ಕೂಡಲೇ ಇಲ್ಲಿ ಬರಕ್ಕೆ ಹೇಳಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಸಮೇತ, ಜಿಲ್ಲಾಧಿಕಾರಿಗಳು, AC ಅವರು, ತಹಶೀಲ್ 3 ಜನನೂ ಬರಕ್ಕೆ ದಯಮಾಡಿ ಹೇಳಿ. ಯಾಕೆಂದ್ರೆ ಈ ಗಂಭೀರತನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ತಪ್ಪು ಯಾರು ಹೇಳಿ? ನಾವು ಮನವಿ ಸಲ್ಲಿಸಿಲ್ಲ, ಮಾಹಿತಿ ಕೊಟ್ಟಿಲ್ಲ, ನಾವೇನೂ ಹೇಳಿಲ್ಲ ಅಂದ್ರೆ ಅದು ನಮ್ಮ ತಪ್ಪು, ನಾವು ಒಪ್ಕೊಳ್ತೀವಿ. ಎಲ್ಲ ಮಾಹಿತಿನ ಕೊಟ್ಟು ಇವತ್ತು ಸುದೀರ್ಘವಾದಂಥ ಚರ್ಚೆ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ನಾವು ಇಷ್ಟು ಹೋರಾಟವನ್ನು ಮಾಡಿ ನಾವು ಮನವಿ ಮಾಡಿದ್ರು ಕೂಡ ಹೋಗಿದ್ದಾರೆ ಅಂತಂದ್ರೆ ಅದಕ್ಕಿಂತ ಇಡೀ ತಾಲೂಕಿನ ಅನ್ನದಾತ ಬಂಧುಗಳು ಬಂದಿದ್ದೀವಿ ನಾವು. 2 ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ 2 ತಾಲೂಕಿಂದ ಬಂದಿದ್ದೀವಿ ನಾವು. ಹಂಗಾದ್ರೆ ನಾವು ಯಾರು ಲೆಕ್ಕಕ್ಕೆ ಇಲ್ವ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ? ದಯಮಾಡಿ ಸರ್, ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ತುರ್ತು ಸಭೆಯನ್ನು ಪೋಸ್ಟ್ಪೋನ್ ಮಾಡಿ ಬರಕ್ಕೆ ಹೇಳಿ ಸರ್. ನಾನು ದಯಮಾಡಿ ನಿಮಗೆ ಹೇಳಲ್ಲ ಸರ್, ನೀವು ದಯಮಾಡಿ ತಮ್ಮ SP ಅವ್ರಿಗೆ ನಿಮ್ಮ ಮೆಸೇಜ್ ಹಾಕಿ. ಇಲ್ಲ ನೀವು ಮಾಡ್ಬೋದು, ಅಲ್ಲ ನಿಮ್ದು ಕೈ ತೊಳ್ಕೊಂಬಿಡಿ. ನಿಮ್ಮ SP ಅವ್ರಿಗೆ ಮೆಸೇಜ್ ಹಾಕಿ, DC ಅವ್ರಿಗೆ, AC ಅವ್ರಿಗೆ ಮೆಸೇಜ್ ಹಾಕಿ ಕೈ ಬಿಡಿ. ಅವ್ರು ಏನು ಮಾಡ್ತಾರೋ ನಾವು ನೋಡ್ತೀವಿ. ಬಂದಿದ್ದಾರೆ, ಸರ್ವರನ್ನು ಸ್ವಾಗತಿಸಲು ಬಂದಿದ್ದೇನೆ. ಈ ಒಂದು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರಿಬಸಪ್ಪಗೌಡರು, ಅದೇ ರೀತಿಯಾಗಿ ಹೊನ್ನಾಳಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಬಸಪ್ಪ ಮಾಸ್ಟರ್ ಬಂದಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನ್ಯಾಮತಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮ್ಮಣ್ಣನವರಿದ್ದಾರೆ, ಅವರಿಗೂ ಸಹ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಡಕಟ್ಟಿ ಜಗ್ಗಣ್ಣವರಿದ್ದಾರೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕರಬಸಪ್ಪನವರಿದ್ದಾರೆ, ಸುಕುತ್ಕಟ್ಟೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಅವರು ಸಹ ಈ ಸಂದರ್ಭದಲ್ಲಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಿದ್ದೀನಿ. ಸುನೀಲ್ ಅವರಿದ್ದಾರೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾರೆ ಗುರುಪವರು. ಅದೇ ರೀತಿಯಾಗಿ ನಮ್ಮ ಬಾಚಿಗುಂಡಳ್ಳಿಯ ಅವರು ಬಂದಿದ್ದಾರೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವೆಲ್ಲ ನಮ್ಮ ಆತ್ಮೀಯ ಪತ್ರಿಕಾ ಮಿತ್ರರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಹಾಗೂ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಆದರ್ಶ ಘಟನೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ತುಂಬಾ ಸಹಕಾರವನ್ನು ನೀಡ್ತಾರೆ, ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಗೆ ನಮ್ಮ ಜೊತೆಗೆ ಕನ್ನಡ ಮಾಧ್ಯಮದವರು ಸಾಥ್ ಕೊಟ್ಟಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವಳಿ ತಾಲೂಕಿನ ಎಲ್ಲ ನನ್ನ ರೈತ ಅನ್ನದಾತ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡಲಿಕ್ಕೆ ಶಾಂತಿಯುತವಾಗಿ ಮೊಟ್ಟ ಮೊದಲಾಗಿ
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ರಕ್ಷಣಾ ಇಲಾಖೆ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದಲ್ಲೂ ಕೂಡ ಗೌರವಾನ್ವಿತ ಅಧಿಕಾರಿಗಳು ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಸುದ್ದಿ ಮಾಧ್ಯಮದಲ್ಲೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತು ನಮ್ಮ ರೈತ ಭೂಮಿಯನ್ನ ಬದುಕಿ ಭೂಮಿಯನ್ನ ತಾಯಿಯನ್ನು ಗೌರವಿಸಿ ಇವತ್ತು ಅನ್ನವನ್ನ ಬೆಳೀತಕ್ಕಂಥ ರೈತರ ಪರಿಸ್ಥಿತಿಯ ಬಗ್ಗೆ ನಾವು ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಪಿಸಿಕೊಂಡ ಜೊತೆಯಲ್ಲಿ ಪೂರ್ವ ಭಾಗ ಸಭೆಯನ್ನು ಕರೆದಿದ್ವಿ. ಸಭೆಯ ಕರೆದ ಮನವಿಯನ್ನು ಕೊಟ್ಟಿದ್ವಿ, ವಿಷಯವನ್ನು ತಿಳಿಸಿದ್ವಿ. ನಮ್ಮ ರೈತರ ಸಮಸ್ಯೆ ಹಲವು ಇದ್ದಾವೆ. ಎಲ್ಲ ಅಧಿಕಾರಿಗಳು ಬರಬೇಕು, ಡಿಸಿ ಅವರು ಬರಬೇಕು, ಎಸಿ ಅವರು ತಮ್ಮ ಕಚೇರಿಗೆ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಅವ್ರಿಗೆ ಈಗಾಗಲೇ ಒಂದು ವಾರ ಮುಂಚೆನೆ ನಾವು ಹೇಳಿದ್ವಿ. ಆದ್ರೆ ನಮ್ಮ ರೈತರ ದುರದೃಷ್ಟ ಅಥವಾ ಏನು ಇವರ ಆಡಳಿತದ ವೈಫಲ್ಯವೋ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬರಗಾಲ ಪರಿಸ್ಥಿತಿ ಬಂದಿದೆ. ದನಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಮನುಷ್ಯರಿಗೆ ಕುಡಿಲಿಕ್ಕೆ ನೀರಿಲ್ಲ. ಆಹಾರ ಕುಡಿತಾ ಇದೆ ತಾಲೂಕಲ್ಲಿ. ಒಂದು ಭಾಗದ ಕೆರೆಗೆ ನೀರನ್ನು ತುಂಬಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ ಒಂದೇ ಕಾಲಕ್ಕೆ ಏಕಕಾಲದಲ್ಲಿ ಮಾಡತಕ್ಕಂಥ ಒಂದು ಕೆಲಸ ಇದೆ. ಆದ್ರೆ ಇವತ್ತು ನೇಮಕಿಯ ಭಾಗದಲ್ಲಿರ್ತಕ್ಕಂಥ 40 ಹಳ್ಳಿಗಳು 74 ಕೆರೆಗಳಿಗೆ ನೀರನ್ನು ತುಂಬಿಸ್ತಾ ಇಲ್ಲ. ಆ ಕೆಲಸ ತ್ವರಿತಗತಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಮಾತನ್ನು ನಾವು ಈಗಾಗಲೇ ಮಾಧ್ಯಮದ ಮೂಲಕ ಕೂಡ ತಿಳಿಸಿದ್ವಿ, ಮನವಿಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ವಿ. ಆದ್ರೂ ಕೂಡ ಈ ಕೆಲಸ ಆಗ್ತಾ ಇರತಕ್ಕಂಥ ಮಾತನ್ನು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತೇನಾಗಿದೆ ರೈತರ ಪರಿಸ್ಥಿತಿ? ಮಳೆ ಇಲ್ಲದೆ ಭೀಕರವಾಗಿರ್ತಕ್ಕಂಥ ಮಳೆ, ರೈತರ ಪರಿಸ್ಥಿತಿ, ಬೀಜ, ಗೊಬ್ಬರ, ಕೂಲಿ ಇವೆಲ್ಲವನ್ನು ಭೂಮಿಗೆ ಹಾಕಿ ಇವತ್ತು ಏನು ಫಲವನ್ನು ಕಾಣದೆ ಹೊರತು ಕಂಗಾಲಾಗಿದ್ದಾರೆ ರೈತ. 1 ಎಕರೆಗೆ ಸಾಮಾನ್ಯವಾಗಿ 25,000ರಿಂದ 30,000 ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ 1 ರೂಪಾಯಿ ಬರ್ತಾ ಇಲ್ಲ, ಆದಾಯ ಇಲ್ಲ. ಕನಿಷ್ಠ ಪಕ್ಷ ಕೆರೆಗಳಿಗೆ ದನಕರುಗಳಿಗೆ ನೀರನ್ನು ಕೊಡಿ ಅಂತ ಕೂಡ ನಾವು ಶಾಸಕರು ಕೂಡ ಮನವಿ ಮಾಡಿದ್ವಿ. ಗೋಂಗಲಿಂದ 74 ಕೆರೆಗಳಿಗೆ ಪೈಪ್ಲೈನ್ ಆಗಿದೆ, ನೀರು ತುಂಬತಕ್ಕಂಥ ತ್ವರಿತಗತಿಯಲ್ಲಿ ಮಾಡಿ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ವಿ. ಆದ್ರೆ 4 ತಿಂಗಳ ಬೇಕು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇಂಜಿನಿಯರ್ಗಳು. ಕಾರಣ ಗೊತ್ತಾಗ್ತಾ ಇಲ್ಲ. ಇಂಜಿನಿಯರ್ ಕೆಲಸ ಕೇಳಿದಾಗ ಟವರ್ಗಳು ಬರ್ತಾ ಇದೆ, ಒಂದು 6 ಟವರ್ಗಳು ಈಗ ನಮ್ಮ ವ್ಯಾಪ್ತಿಯಲ್ಲಿ ಬಂದಿದ್ದಾವೆ. ಇನ್ನು ಉಳಿದ ಟವರ್ಗಳು ರೈತರ ಹೊಲದಲ್ಲಿ ಬರ್ತಾ ಇದ್ದಾವೆ. ಅವ್ರು ಬಿಡ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆಯನ್ನು ನಮ್ಮಲ್ಲಿ ಇಟ್ಟರು. ನಾವು ಹೇಳಿದ್ವಿ, ರೈತರ ಹೊಲದಲ್ಲಿ ಹೋಗ್ತಕ್ಕಂಥ ಟವರ್ಗಳು ಅದು ಎಷ್ಟು ಗುಂಟವರೆಗೂ ಗೊತ್ತಿಲ್ಲ, ಲೈನ್ ಹೋಗುತ್ತೆ, ಬೆಳೆ ಹಾಳಾಗಬಹುದು. ಅದೆಲ್ಲ ಪರಿಗಣಿಸಿ ನೀವೇನು ವ್ಯಾಪ್ತಿ ಏನು ನಿಗದಿ ಕಟ್ಟಿರಿ, ಆ ನಿಗದಿಗಿಂತ 4 ಪಟ್ಟು ಹಣವನ್ನು ಕೊಡಿ ರೈತರಿಗೆ. ಅವ್ರು ಹೋಗ್ತಾರೆ, ನಾವು ಮನವೊಲಿಸ್ತೇವೆ. ತ್ವರಿತಗತಿಯಲ್ಲಿ ಯಾವ ಕೆಲಸ ಆಗ್ತಕ್ಕಂಥ ಮಾತನ್ನು ಕೂಡ ಇಂಜಿನಿಯರ್ ಸಂಸ್ಥೆ ಮಾತಾಡಿದ್ರು ನಾವು. ಆದ್ರೆ ಅವ್ರು ಇನ್ನೂ 40 ವರ್ಷ ಕೇಳ್ತಾ ಇದ್ದಾರೆ. ಅದು ಯಾರು ಕೇಳ್ತಾರೆ ನಮಗಂತೂ ಗೊತ್ತಿಲ್ಲ. ಈ ವಿಚಾರಗಳ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ಕಲ್ಪಿಸಿಕೊಂಡು ಸಂಸ್ಕೃತವಾಗಿ ಹೇಳ್ತಾರೆ, ಎಲ್ಲರೂ ಶಾಂತಿ ರೀತಿಯಿಂದ ತಮ್ಮ ಒತ್ತಾಯಗಳನ್ನ, ತಮ್ಮ ಬೇಡಿಕೆಗಳನ್ನ ಮುಂದಿಡಿ. ಅವ್ರು ಎಲ್ಲಕ್ಕೂ ಉತ್ತರವನ್ನು ಕೊಡ್ತಾರೆ. ದಯಮಾಡಿ ಹೇಳ್ತೀನಿ, ಇಲ್ಲಿ ಏಷ್ಯಾಗಿ ಇರಬೇಕಾಗಿತ್ತು. ನಾವು ಅದನ್ನೇ ಹೇಳಿದ್ರು. ಅವ್ರು ಎಲ್ಲರೂ ಕುಟುಂಬಗಳು ಕೇಳಲ್ಲ. ನಾವು ಶಾಂತಿಯುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಂತ ಸರ್ಕಾರ ಹೇಳಿದ್ವಿ ನಾವು.
ಅಹಿತಕರ ಘಟನೆಗಳು ನಡೆದ್ರೆ ತಾವು ಸ್ವಲ್ಪ ಜವಾಬ್ದಾರಿಯುತವಾಗಿ ನಿರ್ಣಯಿಸಬೇಕಂತ ಮಾತನ್ನು ಕೂಡ ಹೇಳಿದ್ದೇನೆ ನಾನು. ಅದೇ ಇವತ್ತು ನಮ್ಮ ಈ ಭಾಗದ ರೈತರಿಗೆ ಹೆಚ್ಚು ಸಂಖ್ಯೆ ಬರಬೇಕಾಗಿತ್ತು. ಕಾರಣ ಅಂತಂದ್ರೆ ಕೆಲವರು ಬಂದಿಲ್ಲ. ಇವತ್ತು ಬರ ಪರಿಹಾರದ ಸಮಸ್ಯೆ ಇದೆ, ಬೆಳೆ ವಿಮೆಯ ಸಮಸ್ಯೆ ಇದೆ, ಹೋರಾಟದ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿದ್ದಾವೆ. ಅವುಗಳ ಡಿಸಿ ಮೂಲಕ ಚರ್ಚೆ ಆಗಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ಆ ಉತ್ತರಕ್ಕೆ ನಾವು ಬದ್ಧರಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು ನಾವು. ಆದರೆ ಇವತ್ತು ಯಾರು ಬಂದಿಲ್ಲ. PW ಇಂಜಿನಿಯರ್ ಬಂದಿದ್ದಾರೆ, OTP ಇಂಜಿನಿಯರ್ ಬಂದಿದ್ದಾರೆ ಸರ್. ಅವ್ರಿಗೆ ನಾವು ಆಗಲೇ ವಾರ್ನ್ ಕೊಟ್ಟಿದ್ವಿ. ನಾವು ಆಗಲೇ ನಿಮ್ಮ ಶಿವಮೊಗ್ಗದಲ್ಲಿರ್ತಕ್ಕಂಥ IO ಇಂಜಿನಿಯರ್ ಚೀಫ್ ಇಂಜಿನಿಯರ್ ಕಳಿಸಿ ಅವ್ರು ಏನ್ ಹೇಳ್ತಾರೆ ನಿಮ್ಮ ಸಮ್ಮುಖದಲ್ಲಿ ಹೇಳಬೇಕು. ಈಗಾಗಲೇ ಸಾಕಷ್ಟು ನೀರಿದೆ, ಆ ನೀರನ್ನು ಹೊರಗೆ ಬಿಡ್ತಾ ಇದ್ರಿ, ಜಲಕಂಡ ಬಿಡಿ, ರೈತರು ಬದುಕ್ತಾರೆ, ಜಲಕಂಡ ನೀರಾಗುತ್ತೆ ಹೇಳಿದ್ರೆ ಅವ್ರು ಇನ್ನೂ ಯಾವ ಉತ್ತರವನ್ನು ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ತಾವು ಎಲ್ಲಿಗೆ ಬರಬೇಕು, ಏನು ನಮಗೆ ಹೇಳಬೇಕು ಅಂತಕ್ಕಂಥ ಮಾತನ್ನು ಇವಾಗ ಹೇಳ್ತಾ ಇದ್ವಿ. ಇವತ್ತು ಏನಾಗಿದೆ ರೈತರಲ್ಲಿ ಒಬ್ಬರು ಆಗ್ತಾ ಇಲ್ಲ. ಈಗ ಯಾಕೆ ಈ ದೇಶಕ್ಕೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಹಳ ಸೌಜನ್ಯದಿಂದ ಸಲ ಯಾರು ಬಂದು ಅವಕಾಶ ಕೊಡಬೇಡಿ. ಆ ಕಾರಣಕ್ಕೆ ಇವತ್ತು ತಕ್ಷಣ ಅಧಿಕಾರಿಗಳು DC ಅವರನ್ನು ಕಳಿಸಬೇಕು, AC ಅವರನ್ನು ಕಳಿಸಬೇಕು, ಎರಡೂ ತಹಸೀಲ್ದಾರ್ ಇಲ್ಲಿ ಕಳಿಸಬೇಕು, ನೇಮಕಿ ಮತ್ತು ಹೊನ್ನಾಳಿ ತಹಸೀಲ್ದಾರ್ ಇರಬೇಕು. ರೈತರ ಸಮಸ್ಯೆ ಬೇಕಾಗಿದ್ದಾರೆ. ಆ ನಂತರ ನಾವು ನಮ್ಮ ಚರ್ಚೆಯನ್ನು ಮಾಡಿದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಮನೆ ಕೊಡೋ ಕಾರ್ಯಕ್ರಮ ಇದೆ, ನಾವು ಕೊಡ್ತೇವೆ. ಅವ್ರು ಹೇಗೆ ಹೇಳ್ತಾರೆ ನಾವು ಹೋಗ್ತೇವೆ. ನಿಮಗೆ ಯಾರು ತೊಂದರೆ ಕೊಡಲ್ಲ. ನಾವು ಇವತ್ತು ಏನಿದೆ ಒಂದು ಕಾರ್ಯಕ್ರಮ ಇದೆ, ಬಹುದೊಡ್ಡ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಗೆಲ್ಲರೂ ನಾನು ಧನ್ಯವಾದಗಳು ಅರ್ಥ. ನಮ್ಮ ಮಾಧ್ಯಮದ ಮಿತ್ರರಿಗೂ, ಆರಕ್ಷಕ ಕಾರ್ಯ ಸಿಬ್ಬಂದಿ ವರ್ಗದವರಿಗೂ, ಸುದ್ದಿ ಮಾಧ್ಯಮದವರಿಗೂ ಮತ್ತು ಸಮಾನ ಪರವಂತಿಯವರಿಗೂ ಕೂಡ ನಾನು ನಿಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.